ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಎಸ್ಪಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 625ಕ್ಕೆ 600 ಅಂಕ ಪಡೆಯುವ ಕೌಶಲ್ಯ ಪ್ರೇರಣಾ ಶಿಬಿರದ ಜೊತೆಗೆ ಮಕ್ಕಳಿಗೆ ನೀಟ್ ತರಬೇತಿ ನೀಡಿ ತರಬೇತಿ ಪಡೆದ ಮಕ್ಕಳಿಗೆ ವಿಷಯದ ಕೈಪಿಡಿ ವಿತರಿಸಲಾಯಿತು. ಜೊತೆಗೆ ವಿಕಲಚೇತನ ಮಕ್ಕಳಿಗೆ ವೀಲ್ ಚೇರ್ ಮತ್ತು ಸಮವಸ್ತ್ರ ಸಾಧನವನ್ನ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀ ವೀರೇಶಾನಂದ ಸ್ವಾಮೀಜಿ ಭಾಗಿಯಾಗಿ ಮಕ್ಕಳಿಗೆ ಹಿತೋಪದೇಶ ಮತ್ತು ಆಶೀರ್ವಚನ ನೀಡಿದರು. ತಾಲೂಕು ಈಗಾಗಲೇ ಶೈಕ್ಷಣಿಕವಾಗಿ ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಿದ್ದು ಇಂತಹ ಉಚಿತ ಪ್ರೇರಣಾ ಶಿಬಿರದಿಂದ ಸಾಧ್ಯವಾಗುತ್ತದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಎಸ್ಪಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಶಾಸಕ ಸುರೇಶ್ ಬಾಬು ಅವರು ಮಾತನಾಡಿ, ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟಕ್ಕೆ ಮತ್ತು ರಾಷ್ಟ್ರ ಮಟ್ಟಕ್ಕೆ ನಮ್ಮ ತಾಲೂಕಿನ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂಚೂಣಿಯಲ್ಲಿ ಕಾಣುವುದು ನನ್ನ ಗುರಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾಂತರಾಜು, ಪೋಷಕರು, ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ವಿಪರೀತವಾದ ತಪ್ಪಿನ ಜಾಗದಲ್ಲಿ ಮಲೇರಿಯಾ ಜಾಸ್ತಿ. ಅಮೆರಿಕದಲ್ಲಿ ಓದುವಂತ ಮೆಡಿಕಲ್ ಸ್ಟೂಡೆಂಟ್ಸ್ ಕೂಡ 100 ವರ್ಷದ ಹಿಂದೆ ಚಿಕ್ಕನಾಯಕನಹಳ್ಳಿ ಮಲೇರಿಯಾ ಇದೆ ಅನ್ನೋದನ್ನು ಓದ್ತಾ ಇದ್ರು. ಅಂದ್ರೆ ಅಷ್ಟರ ಮಟ್ಟಿಗೆ ಇಲ್ಲಿ ಶ್ರೀಮಂತಿಕೆಯೂ ಇತ್ತು, ಪ್ರಕೃತಿ ಸೌಂದರ್ಯ ಇತ್ತು. ನಾವು ನೋಡ್ತೀವಲ್ಲ, ಕವಿಗಳನ್ನ ಒಂದು ಪಟ್ಟಿ ನೋಡ್ತೀವಲ್ಲ ಈ ಭಾಗದಲ್ಲಿ, ಇವರೆಲ್ಲರಿಗೂ ಕೂಡ ಅವರು ಸಂಜೆಯ ಪ್ರಾರ್ಥನೆಗಳಲ್ಲಿ ವಾರದಲ್ಲಿ 2-3 ದಿವಸ ಶಾಂತವಾಗಿ ತಂಪಾಗಿ ತಾವು ಪ್ರಾರ್ಥನಾ ತರಗತಿಗಳಲ್ಲಿ ಭಾಗವಹಿಸ್ತಾ ಇದ್ದದ್ದು ನನ್ನ ವಿದ್ಯಾರ್ಥಿ ದಶೆಯಲ್ಲಿ ನಾನು ಕಂಡಿದ್ದೇನೆ. ನಮ್ಮ ಬಾಬಣ್ಣ ನನ್ನಿಂದ ಜೂನಿಯರ್ ವಯಸ್ಸಿನಲ್ಲಿ, ಅವರಾಗಿನ್ನೂ ಪ್ರೈಮರಿ ಸ್ಕೂಲ್ನ ಸ್ಟೂಡೆಂಟ್. ಸೌಜನ್ಯ, ಹೃದಯವಂತಿಕೆ, ಶ್ರಮ ಸಂಸ್ಕೃತಿ ಕಷ್ಟಪಟ್ಟು ಜೀವನದಲ್ಲಿ ಮೇಲೆ ಬಂದಿದೆ. ಮಕ್ಕಳೇ, ಒಂದು ಮಾತು ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. 100 ವರ್ಷಗಳ ಹಿಂದೆ ತುಮಕೂರು ನಗರಕ್ಕಿಂತಲೂ ಹೆಚ್ಚು ಹೆಸರಿದ್ದ ನಗರ ನಮ್ಮ ಚಿಕ್ಕನಾಯಕನಹಳ್ಳಿ. ಕಾಪಾಡಬೇಕು, ನಮ್ಮ ಮಕ್ಕಳ ಶೈಕ್ಷಣಿಕ ಬದುಕನ್ನು ರೂಪಿಸ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವಿವತ್ತು ಈ ಒಂದು CET ನೀಟ್ JEE ತರಬೇತಿ ಶಿಬಿರವನ್ನು ಮಾಡಿ ಅದ್ರ ಮುಖಾಂತರ ಎಲ್ಲರೂ ನಮ್ಮ ಸದಸ್ಯರೇನಿದ್ದಾರೆ ಖಂಡಿತ ಅವ್ರ ಮನೆ ಕೆಲಸಕ್ಕೂ ಅಷ್ಟೊಂದು ಒತ್ತು ಕೊಡ್ತಾರೋ ಇಲ್ಲ ಗೊತ್ತಿಲ್ಲ. ಮಕ್ಕಳ ಒಂದು ಭವಿಷ್ಯ ಅಂದರೆ ಎಲ್ಲರೂ ನಿಂತ್ಕೊಂಡು ಇಲ್ಲಿ ತಂಡಗಳು ಮಾಡ್ಕೊಂಡಿದ್ದೇವೆ ನಾವು. ಟೆಕ್ನಿಕಲ್ ಟೀಮ್ ಇರ್ಬೋದು, ಮತ್ತೆ ಸಮಿತಿ, ಸ್ವಾಗತ ಸಮಿತಿ ಇರ್ಬೋದು, ಆಹಾರಕ್ಕೆ ಒಂದು ಸಮಿತಿ ಮಾಡಿಕೊಂಡು ಎಲ್ಲೂ ಮಕ್ಕಳಿಗೆ ಯಾವುದೂ ಕೊರತೆ ಆಗಬಾರ್ದು, ಯಾರು ಏಳಿಸ್ಕೊಡಲ್ಲ, ನನ್ನೂ ಕೇಳಲ್ಲ, ಅವ್ರ ಪಾಡಿಗೆ ಅವರು ಎಲ್ಲರಿಗೂ ಕೂಡ ಒಂದು ಸೇವೆಯನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಮನೋಭಾವನ ನಾವು ರೂಢಿಸ್ಕೊಂಡಿದ್ವಿ. ಜೊತೆಗೆ ಈ ವರ್ಷ ವಿಶೇಷವಾಗಿ ಇಲ್ಲಿ ಹೇಳಬೇಕು ಅಂದರೆ ನಾವು ಎಕ್ಸಾಮ್ ಟೈಮಲ್ಲಿ ನಾವು ಮಕ್ಕಳಿಗೆ CET ನೀಟ್ ಕೋಚಿಂಗನ್ನು ಕೊಡ್ತಾ ಇದ್ವಿ ಪ್ರತಿ ವರ್ಷ. ಈ ವರ್ಷ ಹೊಸದಾಗಿ ಏನು ಪ್ರಾರಂಭ ಮಾಡಿದ್ದೇವೆ, ಕಾಲೇಜ್ ಪ್ರಾರಂಭ ಆದ ಮೊದಲೇನೆಂದರೆ ಮಕ್ಕಳಿಗೆ ಪ್ರತಿ ಭಾನುವಾರ ಏನಿದೆ ಒಂದು ನಿಸ್ವಾರ್ಥ ಸೇವೆ ಮಾಡಬೇಕು ಅಂತಕ್ಕಂಥ ಮನೋಭಾವದಿಂದ ನಾವೆಲ್ಲ ಸೇರಿ ನಾವೊಂದು ಅಂದ್ಕೊಂಡಿದ್ವಿ. ಇಲ್ಲಿ ಅಮಾಂಕಂ ಅಂತ ಒಂದು ಎಲ್ಲ ಜಾತಿಯವರು ಸೇರ್ಕೊಂಡು ಒಂದು ಟ್ರಸ್ಟನ್ನು ಮಾಡಿಕೊಂಡು ಆ ಟ್ರಸ್ಟ್ನ ಅಡಿನಲ್ಲಿ ಮಕ್ಕಳಿಗೆ ಆರೋಗ್ಯ ಮತ್ತು ಶಿಕ್ಷಣ ಇವೆರಡಕ್ಕೂ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವಿವತ್ತು ಈ ಸೇವೆಯನ್ನು ಸುಮಾರು 16 ವರ್ಷಗಳಿಂದ CET ನೀಟ್ ತರಬೇತಿ ಶಿಬಿರವನ್ನು ಆಯೋಜಿಸ್ಕೊಂಡು ಬಂದಿದ್ದೇವೆ. ಅದರಲ್ಲೂ ಈಗ ಕಳೆದ 2-3 ವರ್ಷಗಳಿಂದ ಆದರೂ ಕೂಡ ಇನ್ನೂ ಅದಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಮಹತ್ವವನ್ನು ಕೊಟ್ಟು ಅಲ್ಲಿ ಮಕ್ಕಳಿಗೆ ಉತ್ತೇಜನ ನೀಡತಕ್ಕಂಥ ಕೆಲಸ. ಆ ಮಕ್ಕಳಿಗೆ ಏನೇನು ನಮಗೆ ಗ್ರಾಮೀಣ ಪ್ರದೇಶದ ಮಕ್ಕಳು ಹೊರಗಡೆ ಓದಲಿಕ್ಕೆ ಎಷ್ಟು ಕಷ್ಟ ಸಾಧ್ಯ ಅದನ್ನು ಅರಿತು